ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ದೆಹಲಿಯಲ್ಲಿ ಉಗ್ರರು ಮಾಡಿರುವಂತಹ ವಿಧ್ವಂಸಕ ಕೃತ್ಯ ಇಡೀ ದೇಶವನ್ನೇ ಇದೀಗ ಬೆಚ್ಚಿ ಬೀಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಸೊ ಈಗ ಈ ಒಂದು ಘಟನೆ ನಡೆದಿರುವಂಥ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದಾವೆ. ಪಾಕ್ ಪ್ರಜೆಗಳು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಆಸ್ತಿಗಳನ್ನು ಮಾಡಿಕೊಂಡಿದ್ರು, ಇಲ್ಲಿ ವ್ಯವಹಾರಗಳನ್ನು ಬಿಸ್ನೆಸ್ಸನ್ನು ಮಾಡಿಕೊಂಡಿದ್ರು. ಇದೀಗ ಕೇಂದ್ರ ಸರ್ಕಾರ ಗೃಹ ಇಲಾಖೆಯ ಮೂಲಕವಾಗಿ ಅದೆಲ್ಲವನ್ನು ಕೂಡ ಮಟ್ಟ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಹಾಗಿದ್ರೆ ಏನಾಯಿತು, ಎಲ್ಲೆಲ್ಲಿ ಪಾಕಿಸ್ತಾನದ ಪ್ರಜೆಗಳು ಸಿಟಿಸನ್ಸ್ ಇಲ್ಲಿ ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ನಾವು ವಿಡಿಯೋದಲ್ಲಿ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಪಾಕಿಸ್ತಾನದಿಂದ ಉತ್ತೇಜನಗೊಂಡು ನಡೀತಾ ಇರುವಂಥ ಕೃತ್ಯಗಳು ಎಷ್ಟೊಂದು ಬೀಭತ್ಸ, ಎಷ್ಟೊಂದು ಭಯಂಕರವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಭಯೋತ್ಪಾದಕ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಾ ನಮ್ಮ ದೇಶದಲ್ಲಿ ಹಿಂಸಾಚಾರಗಳನ್ನು ಮಾಡ್ತಾ ಅವರ ಒಂದು ಐಡಿಯಾಲಜಿಯನ್ನು, ಅಜೆಂಡಾಗಳನ್ನು ಬಿತ್ತೋದಕ್ಕೆ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಈಗ 2 ದಿನಗಳ ಹಿಂದೆ ನಡೆದಿರುವಂಥ ದೆಹಲಿ ಕಾರ್ ಬ್ಲಾಸ್ಟು ಕೂಡ ಅದರ ಮುಂದುವರೆದ ಭಾಗ ಅನ್ನುವಂಥ ಚರ್ಚೆಗಳು ಮತ್ತು ತನಿಖೆಗಳು ಕೂಡ ಅದೇ ಆಯಾಮದಲ್ಲಿ ನಡೀತಾ ಇರುವಂಥದ್ದು. ಈಗಾಗಲೇ ಉಗ್ರರ ಪಟ್ಟಿಯನ್ನು ಕೂಡ ಉಗ್ರರನ್ನು ಕೂಡ ಪತ್ತೆ ಮಾಡಿರುವಂಥದ್ದು ತನಿಖೆ ಕಾರ್ಯ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಕೂಡ ಮಾಡ್ತಾ ಇರುವಂಥದ್ದು. ಸೊ ಈ ಎಲ್ಲ ಘಟನೆಗಳು ನಡೀತಾ ಇರಬೇಕಾದ್ರೆ ಬೆಂಗಳೂರಿನಲ್ಲಿ ಮಹತ್ವದ ಕೆಲವೊಂದಿಷ್ಟು ಘಟನೆಗಳು ಆಗ್ತಾ ಇರುವಂಥದ್ದು. ಅದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಆಸ್ತಿಯನ್ನು ಹೊಂದಿದ್ದಾರೆ ಅಂತಂದರೆ ನೀವು ನಂಬಲೇಬೇಕಾಗುತ್ತೆ. ಬೆಂಗಳೂರು ಇಡೀ ವಿಶ್ವದಲ್ಲೇ IT ಕಾರಿಡಾರ್ ಅಂತ ಗುರುತಿಸ್ಕೊಂಡಿರುವಂಥ ಒಂದು ಮಹಾನಗರ. ಈ ಬೇರೆ ಬೇರೆ ಎಷ್ಟೋ ದೇಶಗಳಿಂದ ಜನ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ, ವಹಿವಾಟು ಮಾಡ್ತಾರೆ, IT ಇನ್ವೆಸ್ಟ್ ಮಾಡ್ತಾರೆ, ಬೇರೆ ಬೇರೆ ರೀತಿಯಾಗಿರುವಂಥ ವ್ಯವಹಾರಗಳನ್ನೆಲ್ಲವನ್ನು ಕೂಡ ಬೆಂಗಳೂರಿನಲ್ಲಿ ಬೇರೆ ಬೇರೆ ದೇಶದಿಂದ ಬಂದಿರುವಂಥವ್ರು ಮಾಡ್ತಾ ಇದ್ದಾರೆ. ಸೊ ಈಗ ಆತಂಕಕಾರಿ ಏನು ಅಂತಂದರೆ, ಪಾಕಿಸ್ತಾನದ ಪ್ರಜೆಗಳು ಕೂಡ ಬೆಂಗಳೂರಿನಲ್ಲಿ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ. ಕಳೆದ 70-75 ವರ್ಷಗಳಿಂದ ಬೆಂಗಳೂರಿನಲ್ಲಿ ಆಸ್ತಿ ಅವರು ಹೊಂದಿದ್ದಾರೆ ಅಂತಂದರೆ ನಿಜಕ್ಕೂ ಬೆಂಗಳೂರಿನ ಜನರು ಇಡೀ ದೇಶ ಬೆಚ್ಚಿ ಬೀಳುವಂಥ ಒಂದು ಘಟನೆ ಅಥವಾ ಒಂದು ಮಾಹಿತಿ. ಸೊ ಎಲ್ಲೆಲ್ಲಿ ಆಸ್ತಿ ಮಾಡ್ಕೊಂಡಿದ್ದಾರೆ, ಏನಾಯ್ತು ಈಗ ಆಸ್ತಿಗೆ ಅನ್ನುವಂಥದ್ದು ಈಗ ನಡೀತಾ ಇರುವಂಥ ಕೇಳಿ ಬರ್ತಾ ಇರುವಂಥ ಪ್ರಮುಖ ಪ್ರಶ್ನೆ. ಸೊ ಕೇಂದ್ರ ಸರ್ಕಾರ ಈ ಘಟನೆ ನಡೀತಾ ಇರಬೇಕಾದ್ರೇ ಕಳೆದ ಪೆಹಲ್ಗಾಮ್ ಘಟನೆ ಆದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದು ವರದಿಯನ್ನು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಮೂಲಕವಾಗಿ ಕೇಂದ್ರ ಗೃಹ ಇಲಾಖೆ ಕೇಳಿತ್ತು. ಸೊ ಏನು ಮಾಡಿತ್ತು ಅಂತಂದರೆ, ಬೆಂಗಳೂರಿನಲ್ಲಿ ಪಾಕ್ ಪ್ರಜೆಗಳ ಒಡೆತನದಲ್ಲಿರುವಂಥ ಆಸ್ತಿಗಳನ್ನು ಪಟ್ಟಿ ಮಾಡ್ತಾ ಅದನ್ನು ಮುಟ್ಟುಗೋಲು ಹಾಕೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಸೊ ಈಗ ಅದರ ಮುಟ್ಟುಗೋಲು ಆ ಪ್ರಕ್ರಿಯೆ ಏನಿದೆ ಅದು ಸಂಪೂರ್ಣವಾಗಿ ಮುಕ್ತಾಯ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಈವರೆಗೆ 4 ಪ್ರಮುಖ ಆಸ್ತಿಗಳನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಪತ್ತೆ ಮಾಡಿ ಅದನ್ನು ಮುಟ್ಟುಗೋಲು ಹಾಕೋದರಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ. ಸೊ ಈ ಒಂದು ಪ್ರಾಪರ್ಟಿಗಳು ಪಾಕ್ ಪ್ರಜೆಗಳ ಒಡೆತನದಲ್ಲಿರುವಂಥ ಈ ಒಂದು ಪ್ರಾಪರ್ಟಿಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ತುಂಬ ದೂರಕ್ಕೇನು ಹೋಗುವಂಥ ಅಗತ್ಯ ಇಲ್ಲ. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಮತ್ತು ರಾಜ್ಯಪಾಲರ ರಾಜಭವನದ ಕೂದಲೆಳೆಯ ಸಮೀಪದಲ್ಲೇ ಈ ಒಂದು ಪಾಕ್ ಪ್ರಜೆಗಳ ಒಡೆತನದಲ್ಲಿರುವಂಥ ಆಸ್ತಿಗಳು ಇರುವಂಥದ್ದು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಒಂದು ರೂಟ್ ಮ್ಯಾಪ್, ಬೆಂಗಳೂರಲ್ಲಿರೋರಾದರೆ ನಿಮಗೆ ರೂಟ್ ಮ್ಯಾಪ್ ಹೇಳಿದ್ರೆ ಅರ್ಥ ಆಗ್ಬೋದು. ನೀವು ವಿಧಾನಸೌಧದಿಂದ ನೇರವಾಗಿ ಟುವರ್ಡ್ಸ್ ಇಂಡಿಯನ್ ಎಕ್ಸ್‌ಪ್ರೆಸ್ ಕಡೆಗೆ ಹೋದರೆ ಅಲ್ಲಿ ಒಂದು ಸಿಗ್ನಲ್ ಬರುತ್ತೆ, ಫಸ್ಟ್ ಸಿಗ್ನಲ್. ಆ ಫಸ್ಟ್ ಸಿಗ್ನಲಿಂದ ಫ್ರೀ ಲೆಫ್ಟ್ ತೊಗೊಂಡ್ರೆ ನಿಮಗೆ ಅದರ ಆಪೋಸಿಟಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಹೋಟೆಲ್ ಪರಾಗ್ ಇದೆ, ಹೋಟೆಲ್ ಕ್ಯಾಪಿಟಲ್. ಈ 3 ಪ್ರಾಪರ್ಟಿಗಳು ಅಲ್ಲಿ ನಿಮಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈ ಹೋಟೆಲ್ ಕ್ಯಾಪಿಟಲ್, ಹೋಟೆಲ್ ಪರಾಗ್ ಮತ್ತು ಅದರ ಪಕ್ಕದಲ್ಲಿರುವಂಥ HPCL ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸೇರಿರುವಂಥ ಪೆಟ್ರೋಲ್ ಬಂಕ್ ಏನಿದೆ, ಈ ಬಂಕ್ ಇರುವಂಥ ಜಾಗ ಮತ್ತು ಈ ಹೋಟೆಲ್ ಪರಾಗ್, ಹೋಟೆಲ್ ಕ್ಯಾಪಿಟಲ್ ಇರುವಂಥ ಜಾಗ, ಈ 3 ಜಾಗಗಳು ಕೂಡ ಓರ್ವ ಪಾಕಿಸ್ತಾನ ಪ್ರಜೆಗೆ ಸೇರಿದ್ದು ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಈಗ ಗೊತ್ತಾಗಿರುವಂಥದ್ದು. ಅವರ ಹೆಸರು ಮರಿಯಂ ಮಿರ್ಜಾ ಖಲೀಲ್ ಅನ್ನುವಂಥದ್ದು ಅವರ ಹೆಸರು. ಒಟ್ಟು 1,23,504 ಸ್ಕ್ವೇರ್ ಫೀಟ್ನಷ್ಟು ಆ ಒಂದು ಜಾಗ ಏನಿದೆ, ಆ ಜಾಗ ಆ ಒಂದು ಪಾಕಿಸ್ತಾನಿ ಪ್ರಜೆಗೆ ಸೇರಿರುವಂಥದ್ದು. ಹೆಚ್ಚು ಕಮ್ಮಿ ಈಗಿನ ಮಾರ್ಕೆಟ್ ವ್ಯಾಲ್ಯೂ ನೋಡೋದಾದರೆ 400 ರಿಂದ 500 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಾಗ. ಅದು
ಮೂಲತಃ ಪಾಕಿಸ್ತಾನದ ಪ್ರಜೆಯ ಒಡೆತನದಲ್ಲಿರುವಂಥ ಈಗ ಅದನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾಗಿರುವಂಥ ಜಗದೀಶ್ ಅವರು ತಂಡ ಕಟ್ಕೊಂಡು ಹೋಗಿ ಅದನ್ನು ಮುಟ್ಟುಗೋಲು ಹಾಕುವಂಥ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ, ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಎರಡನೇದು, ವಿಕ್ಟೋರಿಯಾ ರಸ್ತೆಯಲ್ಲಿರುವಂತಹ ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ನಲ್ಲಿ 8,845 ಸ್ಕ್ವೇರ್ ಫೀಟ್ನಷ್ಟು ಜಾಗ ಪಾಕಿಸ್ತಾನ ಮೂಲದ ಪ್ರಜೆ ಒಬ್ಬರಿಗೆ ಸೇರಿದ್ದು ಅನ್ನುವಂಥದ್ದು ಈಗ ಬಯಲಾಗಿದೆ. ಅವರ ಹೆಸರು ಜೋಸೆಫೈನ್ ರಾಜಮ್ಮ ಕ್ಸೇವಿಯರ್ ಅಂತ ಅವರ ಹೆಸರನ್ನು ಕೂಡ ಪತ್ತೆ ಮಾಡಲಾಗಿರುವಂಥದ್ದು. ಇದರ ಒಟ್ಟು ಅಂದಾಜು ಬೆಲೆ ಒಂದು 20 ಕೋಟಿ ರೂಪಾಯಿ ಇರ್ಬೋದು ಅನ್ನುವಂಥದ್ದನ್ನು ಅಂದಾಜಿಸಲಾಗ್ತಾ ಇದೆ. ಈ ಮೈಕಲ್ ಟಾಮ್ ವಿಟಲ್ ಅನ್ನುವಂಥ ಓರ್ವ ಚೀನಾ ಮೂಲಕ ಇವರೆಲ್ಲರೂ ಕೂಡ ಆರಂಭದಲ್ಲಿ ಭಾರತದ ಪ್ರಜೆಗಳೇ ಆಗಿದ್ದರು. ಆದರೆ ಬೇರೆ ಬೇರೆ ಅವರ ಏನು ಕಾರಣಾಂತರಗಳಿಂದ ಈ ಬೇರೆ ಬೇರೆ ದೇಶಕ್ಕೆ, ಮುಖ್ಯವಾಗಿ ಪಾಕಿಸ್ತಾನ, ಚೀನಾ. ಈತ ಮೈಕಲ್ ಟಾಮ್ ವಿಟಲ್ ಅನ್ನುವಂಥ ವ್ಯಕ್ತಿ ಇದ್ದಾನಲ್ಲ, ಆತ ಕೂಡ ಮೂಲತಃ ಭಾರತೀಯ, ಆದರೆ ಈಗ ಆತ ಚೀನಾದ ನಾಗರಿಕ. ಆತನೂ ಕೂಡ ಬೆಂಗಳೂರಿನಲ್ಲಿ ಆಸ್ತಿ ಮಾಡಿಕೊಂಡಿರುವಂಥದ್ದು. ಏನು ವಿಠಲ್ ಮಲ್ಯ ರಸ್ತೆಯಲ್ಲಿ ಆತನಿಗೆ 200 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳು ಇದೆ ಅನ್ನುವಂಥದ್ದು ಇದು ಗೊತ್ತಾಗಿದೆ. ಜೊತೆಗೆ ಕಲಾಸಿಪಾಳ್ಯದಲ್ಲಿ 2,100 ಸ್ಕ್ವೇರ್ ಫೀಟ್ನಷ್ಟು ಜಾಗ ಸೈಯದ್ ಅಬ್ದುಲ್ ಶುಕೂರ್ ಅನ್ನುವಂಥ ವ್ಯಕ್ತಿಗೆ ಸೇರಿದ್ದು. ಆತನೂ ಕೂಡ ಪಾಕಿಸ್ತಾನದ ಪ್ರಜೆ ಅನ್ನುವಂಥದ್ದು ಇದೀಗ ಗೊತ್ತಾಗಿರುವಂಥದ್ದು. ಇದೇ ರೀತಿಯಾಗಿ ಸಾಕಷ್ಟು ಇವರ ಒಟ್ಟು ಮೌಲ್ಯ, ಈ ಮೌಲ್ಯಗಳೆಲ್ಲವೂ ಕೂಡ SR ವ್ಯಾಲ್ಯೂ, ಆ್ಯಕ್ಚುಲಿ ಇದು ಮಾರ್ಕೆಟ್ ರೇಟ್ ಇನ್ನೂ ಕೂಡ 10 ಪಟ್ಟು 20 ಪಟ್ಟು ಜಾಸ್ತಿ ಇರುವಂಥ ಸಾಧ್ಯತೆ ಇದೆ. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ 1,500ರಿಂದ 2,000 ಕೋಟಿ ಮೌಲ್ಯದ ಆಸ್ತಿ ಕೇವಲ 4-5 ಆಸ್ತಿಗಳಲ್ಲೇ ಬೆಂಗಳೂರಿನಲ್ಲಿ ಪಾಕ್ ಪ್ರಜೆಗಳು ಮತ್ತು ಚೀನಾಗೆ ಸೇರಿರುವಂಥ ಪ್ರಜೆ ಓರ್ವನಿಂದ ಪತ್ತೆ ಮಾಡಿರುವಂಥದ್ದು. ಈಗ ಅದನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾಗಿರುವಂಥ ಜಗದೀಶ್ ಅವರು ಅದನ್ನು ಸೀಸ್ ಮಾಡಿ, ಮುಟ್ಟುಗೋಲು ಮಾಡಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು. ನಂತರ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಿಂದ ಯಾವ ಥರದ ಸೂಚನೆ ಬರುತ್ತೆ ಆ ರೀತಿಯಾಗಿ ಮಾಡ್ತೀನಿ ಅಂತ ನ್ಯೂಸ್ 18ಗೆ ಅವರು ಬೆಳಿಗ್ಗೆ ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಕಸ್ಟೋಡಿಯಂ ಆಫ್ ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ ಅಡಿಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು. ಸೊ ಈ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಈ ಆ್ಯಕ್ಟ್ನ ಮುಖ್ಯ ಕೆಲಸ ಏನು ಅಂತಂದರೆ, ಮತ್ತು ಇದಕ್ಕೊಂದು ಸಂಸ್ಥೆನೇ ಇದೆ, ಕಸ್ಟೋಡಿಯನ್ ಆಫ್ ಎನಿಮಿ ಫಾರ್ ಪ್ರಾಪರ್ಟಿ ಅನ್ನುವಂಥ ಒಂದು ಸಪ್ರೇಟ್ ಆಗಿರುವಂಥ ವಿಭಾಗನೇ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿದೆ. ಸೊ ಆ ವಿಭಾಗದಿಂದ ಎಲ್ಲ ಕೆಲಸ ಕಾರ್ಯಗಳು ಮಾನಿಟರ್ ಆಗ್ತಾ ಇರುವಂಥದ್ದು. ಇದು ಯಾಕೆ ಈ ವಿಭಾಗ ಏನು ಕೆಲಸ ಮಾಡುತ್ತೆ ಅಂತಂದರೆ, 1946-47 ಸಂದರ್ಭದಲ್ಲಿ ಅಖಂಡ ಭಾರತ ವಿಭಜನೆಗೊಂಡು ಪಾಕಿಸ್ತಾನವಾಗಿ ಸಪ್ರೇಟ್ ಆಗುವಂಥ ಸಂದರ್ಭದಲ್ಲಿ ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿರುವವರ ಆಸ್ತಿಗಳನ್ನು ನಿರ್ವಹಣೆ ಮಾಡೋದಕ್ಕೆ ಮತ್ತು ಅದನ್ನು ಉಸ್ತುವಾರಿಯಾಗಿ ಇಟ್ಕೊಂಡು ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಇರುವಂತಹ ಒಂದು ಡಿಪಾರ್ಟ್ಮೆಂಟ್, ಅದಕ್ಕೆ ಅಧಿಕಾರಿಗಳಿದೆ. ಇದು ಕೇಂದ್ರ ಗೃಹ ಸಚಿವಾಲಯದ ಕೈ ಕೆಳಗಡೆ ಬರುತ್ತೆ. ಅಂದರೆ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರ ಕೈ ಕೆಳಗಡೆ ಬರುವಂಥ ಒಂದು ಡಿಪಾರ್ಟ್ಮೆಂಟ್ ಇದು. ಸೊ ಅವರ ಕೈ ಕೆಳಗಡೆ ಬರುವಂಥ ಡಿಪಾರ್ಟ್ಮೆಂಟ್ ಮೂಲಕವಾಗಿ ರಾಜ್ಯದ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಪಾಕ್ ಪ್ರಜೆಗಳಾಗಿರುವಂಥ 4-5 ಒಡೆತನದಲ್ಲಿರುವಂಥ 4-5 ಆಸ್ತಿಗಳನ್ನು ಪತ್ತೆ ಮಾಡಿ ಈಗ ಅದನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಏನು ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಅವರು ತೀರ್ಮಾನ ಮಾಡಿ ನಮಗೇನು ಸೂಚನೆಯನ್ನು ಕೊಡ್ತಾರೆ ಅದರ ಪ್ರಕಾರ ನಾವು ಕೆಲಸಗಳನ್ನು ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯ ಮಟ್ಟದ IAS ಅಧಿಕಾರಿಗಳ ಮಾತು. ಅದೇನೇ ಇದ್ರೂ ಕೂಡ ಈಗ ಪತ್ತೆ ಮಾಡಿದರೆ ಇಷ್ಟು ಕೋಟಿ ಮೌಲ್ಯದ ಇಷ್ಟು ಆಸ್ತಿಗಳು ಸಿಕ್ಕಿದೆ, ಇದೆಲ್ಲವೂ ಕೂಡ ಸರಿಯೇ. ಆದರೆ ಒಂದು ಭದ್ರತೆಯ ದೃಷ್ಟಿಯಿಂದ ಇದು ಹೇಗೆ ಇಷ್ಟು ವರ್ಷಗಳ ಕಾಲ ಇಲ್ಲಿ ಸಾಧ್ಯ ಆಯಿತು ಅನ್ನುವಂಥದ್ದು ಈಗಲೂ ಕೂಡ ನಮ್ಮ ಮುಂದಿರುವಂಥ ಯಕ್ಷ ಪ್ರಶ್ನೆ. ವಿಧಾನಸೌಧದಿಂದ ಅಬ್ಬಬ್ಬ ಅಂದರೆ ಒಂದು 50 ಮೀಟ್ರ್ ಇರ್ಬೋದು, ರಾಜಭವನದಿಂದ ಅಬ್ಬಬ್ಬ ಅಂದರೂ ಕೂಡ ಒಂದು 50 ಮೀಟ್ರ್ ಇರ್ಬೋದು. ಸೊ ಇಂಥ ಪ್ರೈಮ್ ಲೊಕ್ಯಾಲಿಟಿಯಲ್ಲೇ ಪಾಕ್ ಪ್ರಜೆಗಳ ಒಡೆತನದಲ್ಲಿ ಇಷ್ಟೊಂದು ಮೌಲ್ಯದ ಆಸ್ತಿಗಳು ಹೇಗೆ ಬಂತು ಅನ್ನುವಂಥದ್ದು ನಾವು ಈ ಒಂದು ವ್ಯವಸ್ಥೆ ಉತ್ತರಿಸಬೇಕಾಗಿರುವಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆ ಎಷ್ಟರ ಮಟ್ಟಿಗೆ ಇದು ಪಾಸಿಬಲ್ ಇದೆ ಅನ್ನುವಂಥದ್ದು ಇದಕ್ಕೆ ಅಧಿಕಾರಿಗಳು ಮತ್ತು ಸರ್ಕಾರಗಳ ಉತ್ತರ ಕೊಡಬೇಕಾಗುತ್ತೆ. ಲೇಟ್ ಆದರೂ ಕೂಡ ಇವರ ಆಸ್ತಿಗಳನ್ನು ಪತ್ತೆ ಮಾಡುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಹಯೋಗದಲ್ಲಿ ಆಗಿದೆ. ಇನ್ನೂ ಕೂಡ ಇದನ್ನು ತೀವ್ರವಾಗಿ ಮಾಡಬೇಕು. ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಎಷ್ಟು ಹೆಚ್ಚುವರಿ ಆಗಿದ್ದರೂ ಕೂಡ ಅದು ಗಮನಕ್ಕೆ ಬರುತ್ತೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಿರುವಂಥ ಕಾರ್ ಬ್ಲಾಸ್ಟ್ನಲ್ಲಿ ವೈದ್ಯರೇ ಆ ಒಂದು ಉಗ್ರ ಕೃತ್ಯಕ್ಕೆ ಎಳೆದಿರುವಂಥದ್ದು ಭಾಳ ಆಘಾತಕಾರಿಯಾಗಿರುವಂಥ ವಿಷಯ. ಯಾರು ಯಾವ ಸಮಯದಲ್ಲಿ ಯಾವ ರೂಪ ತಾಳ್ತಾರೆ ಅಂತ ಹೇಳೋಕ್ಕೆ ಆಗದೇ ಇರುವಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇರುವಂಥದ್ದು. ಸೊ ಹೀಗಾಗಿ ಇಂಥ ಸರ್ಕಾರದ
ಸರ್ಕಾರನೇ ಮುಂದೆ ನಿಂತು ಇಂಥ ಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತಷ್ಟು ಇಲ್ಲಿನ ಜನರ ಬದುಕು ಸುಗಮ ಆಗುತ್ತೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರುವಂಥ ಮಾತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.